ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಮಾಡಿರುವಂಥ CWMA ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಪ್ರತಿಭಟನೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ರೈತರು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು. CWMA ಅಂದರೆ ಅವೈಜ್ಞಾನಿಕವಾಗಿ ಆದೇಶವನ್ನು ನೀಡಿದೆ. ಆ ಆದೇಶ ಸರಿಯಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಇನ್ನು ಪ್ರತಿಭಟನಾಕಾರರನ್ನ ಮಾತಾಡಿಸ್ತೀನಿ, ಅದರಲ್ಲೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ಸರ್. ಸರ್ಕಾರ ಯಾವ ನಡೆಯನ್ನು ಅನುಸರಿಸ್ಬೇಕು ಸರ್? ಸರ್ಕಾರ ಜನಗಳ ಪರವಾಗಿ, ರೈತರ ಪರವಾಗಿ ಮತ್ತು ಬರಗಾಲ ಪರಿಸ್ಥಿತಿಯನ್ನು ಅರಿತು ಇವತ್ತು ಮಾಡ್ತಕ್ಕಂಥ ಕೆಲಸ ಅಂತೇಳಿ ಭಾವಿಸ್ತೀನಿ. ನೀರಿದ್ದಾಗ ನಮಗೇನು ಕೊಡೋದಕ್ಕೇನು ಯಾರು ಇಲ್ಲಿದ್ದವ್ರು ಯಾರಿಗೂ ಕೂಡ ಸಮಸ್ಯೆ ಇಲ್ಲ. ಬಟ್ ನೀರು ಇಲ್ಲದೇ ಇರೋ ಕಾಲ ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮಿಳುನಾಡು ಮುಖ್ಯಮಂತ್ರಿಗಳು ಕರ್ಕೊಂಬಂದು ತೋರಿಸ್ತೀವಿ ಅಂತ ಹೇಳ್ತಾರೆ. ಅವ್ರನ್ನೂ ಕರ್ಕೊಂಬನ್ನಿ. ಅದಕ್ಕಿಂತ ಮುಂಚೆ CWC ಅವ್ರನ್ನ ಕರ್ಕೊಂಬಂದ್ಬಿಟ್ಟು ತೋರಿಸಿ ನೈಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನೋಡಿ ಏನಿದೆ ಅನ್ನೋದನ್ನು ನೋಡಿಬಿಟ್ಟು ಅರ್ಥಬಿಟ್ಟು CWC ಅವರು ತೀರ್ಮಾನವನ್ನು ಕೊಡಬೇಕು. ತಮಿಳುನಾಡಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಏನಾದ್ರು ಇದ್ದಾಗ ಯಾವಾಗಲೂ ಕೂಡ ಕರ್ನಾಟಕ ನೀರನ್ನು ಕೊಟ್ಟಿದೆ. ಸತತವಾಗಿ ಎಂಥ ಬರಗಾಲದಲ್ಲೂ ಕೂಡ ಕೊಟ್ಟಿದೆ. ಇವತ್ತು ನಮಗೆ ಭಾಳ ಸಮಸ್ಯೆಯಲ್ಲಿದ್ದೀವಿ. ಸನ್ಮಾನ್ಯ ಬಂಗಾರಪ್ಪನವರು ಅವತ್ತಿನ ದಿನ ಹೇಗೆ ಸುಗ್ರೀವ ಆಗ್ರಹನ ತಗೊಂಡು ಹೇಳಿದರು ಮತ್ತು ತಾವು ಬಂಗಾರಪ್ಪನವರ ಶಿಷ್ಯರೊಂದು ಅಂತ ಹೇಳ್ತೀರಿ, ಬಂಗಾರಪ್ಪನವರು ತತ್ವ ಸಿದ್ಧಾಂತಗಳನ್ನ ಪಾಲಿಸ್ತೀವಿ ಅಂತ ಹೇಳ್ತೀರಿ. ಇವತ್ತು ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಕೊಳ್ಳದ ಎಲ್ಲರಿಗೂ, ಬೆಂಗಳೂರಿನವ್ರಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇಲ್ಲಿನ ರೈತರಿಗೆ ಇವತ್ತು ಬೆಳೆ ತಗೊಳ್ತವೋ ಇಲ್ಲೋ ಅಂತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥ ಸಮಸ್ಯೆಯನ್ನು ಅರಿತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಇವತ್ತು ನಾವು ಎಲ್ಲರೂ ಕೂಡ ರೈತ ಪರವಾಗಿ ಆಗ್ರಹ ಮಾಡ್ತೀವಿ, ಚಿತ್ರರಂಗದ ಪರವಾಗಿ ಆಗ್ರಹ ಮಾಡ್ತೀವಿ. ತಾವೆಲ್ಲರೂ ಈ ನೀರಿನ ಸಮಸ್ಯೆನ ತತ್ಕ್ಷಣಕ್ಕೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೊಡಬಾರ್ದು. ಸರ್, ನಿಮ್ಮ ತಂದೆಯವರು ತೆಗೆದುಕೊಂಡಂಥ ತೀರ್ಮಾನನ ಇನ್ನೂ ಕೂಡ ಜನ ಸ್ಮರಿಸ್ತಾರೆ. ಅದೇ ಆದಿಲ್ ಸಾಗಬೇಕು ಅಂತನ ಅವತ್ತಿನ ದಿನಕ್ಕೆ ಅವತ್ತಿನ ದಿನಕ್ಕೆ ತಗೊಂಡಿರ್ತಕ್ಕಂಥ ನಿರ್ಧಾರಗಳು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರ. ಇಡೀ ಅವತ್ತು ವಿಧಾನಸಭೆ ಒಕ್ಕೊರಲಿನಿಂದ ಇವತ್ತು ಸಮಸ್ಯೆನ ನಾವು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಹನಿ ನೀರನ್ನು ಕೊಡೋದಿಲ್ಲ ಅಂತ ಹೇಳೋದು ಒಮ್ಮನಸ್ಸಿಂದ ಇವತ್ತು ಆ ಥರದ ಒಂದು ಯುನಾನಿಮಸ್ ತೀರ್ಮಾನವನ್ನು ವಿಧಾನಮಂಡಲದಲ್ಲಿ ಹೆಂಗಿದ್ರು ಅಸೆಂಬ್ಲಿ ಕರೀತಾ ಇದ್ದಾರೆ, ಮಾಡಬೇಕು. ಸಭೆನ ಕರಿಬೇಕು, ಕರೆದುಬಿಟ್ಟು ಮಾಡಬೇಕು. ಮೊನ್ನೆ ಡೆಲ್ಲಿನಲ್ಲೂ ಕೂಡ ಮಾತನಾಡಿದ್ದೀರಿ. ತಾವು ಅಲ್ಲೂ ಹೋಗ್ಬಿಟ್ಟು ಇಡೀ ನಮ್ಮ ಸರ್ಕಾರವನ್ನು ಮತ್ತು ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ CWC ಮೇಲೆ ಒತ್ತಡ ಹಾಕಬೇಕು ಮತ್ತು ಮೇಕೆದಾಟನ ತತ್ಕ್ಷಣ ಕೆಲಸವನ್ನು ತಗೋಬೇಕು. ಯಾಕಂದರೆ ಅದು ನಮಗೆ ಗೇಜು ಮೀಟ್ರ್ ಇರತಕ್ಕಂಥದ್ದು. ಅಲ್ಲಿ ನಮಗೆ ಬೆಂಗಳೂರಿನವ್ರು ಬಳಸಿರ್ತಕ್ಕಂಥ ನೀರು ಮತ್ತು ರೈತರು ಬಳಸಿರ್ತಕ್ಕಂಥ ನೀರು KRS ಇಂದ ನಾವು ಮೀಟ್ರ್ ಹಿಡಿತೀರಿ, ಅಲ್ಲಿ ಮೀಟ್ರ್ ಹಿಡಿಯುತ್ತಿಲ್ಲ. ಹಾಗಾಗಿ ತಮಿಳುನಾಡು ಇದರಿಂದ ಉಪಯೋಗನೂ ಮಾಡ್ಕೊಂಡಿದೆ, ದುರುಪಯೋಗನೂ ಮಾಡ್ಕೊಂಡಿದೆ. ಹಾಗಾಗಿ ಇದನ್ನು ಒಮ್ಮನಸ್ಸಿನಿಂದ ನಾವೆಲ್ಲರೂ ಕೂಡ ಮಾಡಬೇಕು. ಸಿನಿಮಾ ರಂಗ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಸರ್ ಈ ಟೈಮಲ್ಲಿ? ಸಿನಿಮಾ ರಂಗ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಸರ್ ಈ ರೋಡ್? ಸಿನಿಮಾ ರಂಗ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಭಾಷೆ ಬಗ್ಗೆ, ನೆಲದ ಬಗ್ಗೆ, ಜನದ ಬಗ್ಗೆ ತೀರ್ಮಾನ ತಗೊಂಡಿದ್ರು, ಆ ರೀತಿಯಾದ ತೀರ್ಮಾನವನ್ನು ದಿಟ್ಟವಾಗಿ ಸಿನಿಮಾ ರಂಗ ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದಿಷ್ಟು ಬಂಗಾರಪ್ಪ ಅವರ ಮಾತಾಗಿರುವಂಥದ್ದು. ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ. ಜೊತೆಗೆ ಬಂಗಾರಪ್ಪ ಅವರ ರೀತಿಯಲ್ಲಿ DK ಶಿವಕುಮಾರ್ ಅವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.